ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡಗೆ ಹನಿ ಟ್ರ್ಯಾಪ್ ಮಾಡೋಕೆ ಹೋದಂತಹ ಖತರ್ನಾಕ್ ಗ್ಯಾಂಗ್ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಕೋಟ್ಯಾಂತರ ರೂಪಾಯಿಗೆ ಬೇಡಿಕೆ ಇಟ್ಟಂತಹ ಸ್ಟೋರಿ ಇದು. ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡಗೆ ಹನಿ ಟ್ರ್ಯಾಪ್ ಅನ್ನ ಖತರ್ನಾಕ್ ಗುಂಪೊಂದು ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು. ಆ ಡಿಮ್ಯಾಂಡ್ಗೆ ಒಪ್ಪದೆ ಇದ್ದಾಗ ಇದನ್ನ ಎಲ್ಲಾ ಕಡೆ ಹರಿಬಿಡ್ತೀವಿ ಅಂತ ಹೇಳಿದಂತಹ ಗ್ಯಾಂಗ್ಗೆ ತಕ್ಕ ಪಾಠ ಕಲಿಸೋದಕ್ಕೆ ಶಾಸಕರು ಮುಂದಾದ್ರು. ಸೊ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಪರಿಣಾಮ ಯಾರ್ಯಾರು ಇದರಲ್ಲಿ ಅಂದ್ರೆ ಮೈಸೂರು ಮೂಲದ ಸಂತೋಷ್ ಹಾಗೂ ಪುಟ್ಟರಾಜು ಈ ಬೆದರಿಕೆ ಹಾಕುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಶಾಸಕರು ಕೊಟ್ಟಂತಹ ದೂರಿನ ಮೇರೆಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಡಿಮ್ಯಾಂಡ್ ಅನ್ನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಿಗೆ ಈ ಹನಿ ಟ್ರ್ಯಾಪ್ ವಿಡಿಯೋಗೆ ಸಂಬಂಧಪಟ್ಟಂತೆ ಈ ಗುಂಪು ಮಾಡಿತ್ತು. ಮೈಸೂರು ಮೂಲದವರು ಅನ್ನೋದು ತಿಳಿದು ಬರ್ತಾ ಇದೆ. ಮೈಸೂರು ಮೂಲದ ಸಂತೋಷ್ ಹಾಗೂ ಪುಟ್ಟರಾಜು ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ಫ್ಯಾಕ್ಟ್ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಬಿಕಾಸ್ ಶಾಸಕರೇ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ರು. ಹೇಗೆ ಈ ಖತರ್ನಾಕ್ ಗುಂಪು ಪ್ಲಾನ್ ಮಾಡ್ಕೊಂಡಿತ್ತು ಅನ್ನೋದರ ಡೀಟೇಲ್ಸ್ ಕೂಡ ಬಹಳ ಶಾಕಿಂಗ್ ಆಗಿದೆ. ಈ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ಮತ್ತು ದೊಡ್ಡವರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ. ಮತ್ತೆ ಇನ್ನೊಂದು ಬಹುದೊಡ್ಡ ಅನುಮಾನ, ಇದು ಕೇವಲ ಶಾಸಕ ಹರೀಶ್ ಗೌಡ್ರಿಗೆ ಮಾತ್ರ ಮಾಡಿದ್ದಲ್ಲ, ಇನ್ನು ಅನೇಕರಿಗೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅವರ ಪ್ಲಾನ್ ಎಕ್ಸಿಕ್ಯೂಷನ್ ಆ ರೀತಿ ಇತ್ತು. ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಹೋಗಿ ಕೋಟ್ಯಾಂತರ ರೂಪಾಯಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ಬ್ಲಾಕ್ ಮೇಲ್ ಅನ್ನ ಮಾಡಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇದನ್ನ ಎಲ್ಲಾ ಕಡೆ ಹರಿಬಿಡ್ತೀವಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದಂತಹ ಗ್ಯಾಂಗ್ ಈಗ ಅಂದರಾಗಿದೆ. ಶಾಸಕರು ಕೊಟ್ಟಂತಹ ದೂರಿನ ಮೇರೆಗೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಯಾವಾಗ ಈ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡ್ರು ಇವರು ಮತ್ತು ದೊಡ್ಡವರಿಗೆ ಗಾಳ ಹಾಕೋದ್ರ ಮೂಲಕ ನಾವು ಬಿಗ್ ಫಿಶ್ ಹಿಡಿತೀವಿ, ಅಡ್ಡಾರಿನಲ್ಲಿ ದುಡ್ಡು ಮಾಡ್ಕೊಳ್ತೀವಿ ಅಂತ ಹೇಳಿ ಈ ಗ್ಯಾಂಗ್ ಹೇಗೆ ಪ್ಲಾನ್ ಮಾಡ್ಕೊಳ್ತಾ ಇತ್ತು ಅದೆಲ್ಲವನ್ನ ಪೊಲೀಸರು ಈಗ ತನಿಖೆಯಲ್ಲಿ ಕಕ್ಕಿಸ್ತಾ ಇದ್ದಾರೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಯಾವಾಗ ಶಾಸಕರಿಗೆ ತಮ್ಮನ್ನ ಬಳಸಿಕೊಂಡು ಅಂದ್ರೆ ತಮ್ಮ ಹೆಸರು, ತಮ್ಮ ಫೋಟೋ ಜೊತೆಗೆ ತಾವು ಇದ್ದಂತಹ ಹೋಟೆಲ್ ಸ್ಟೇನ ಬಳಸ್ಕೊಂಡು ಹೇಗೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಮನವರಿಕೆ ಆಯಿತೋ ಚೂರೂ ತಡ ಮಾಡದೆ ಸ್ಟೇಷನ್ ಮೆಟ್ಟಿಲು ಹತ್ತಿದ್ರು. ಈ ರೀತಿಯಾಗಿ ಈ ಗ್ಯಾಂಗ್ನಿಂದ ಥ್ರೆಟ್ ಬರ್ತಾ ಇದೆ ಪದೇ ಅಂತ ಹೇಳಿ ಸವಿವರವಾಗಿ ಕಂಪ್ಲೇಂಟ್ ಕೊಟ್ಟ ಪರಿಣಾಮ, ಶಾಸಕರು ಕೊಟ್ಟಂತಹ ದೂರಿನ ಪರಿಣಾಮ ಈಗ ಹನಿ ಟ್ರ್ಯಾಪ್ ಗ್ಯಾಂಗ್ನ ಬಂಧನ ಆಗಿದೆ. ಅದರಲ್ಲೂ ಪ್ರಮುಖರು ಮೈಸೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಸಂತೋಷ್ ಹಾಗೂ ಪುಟ್ಟರಾಜು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇವರು ಆರೋಪಿಗಳು ಇವರು ಯಾರು ಆರೋಪಿಗಳಿದ್ದಾರೆ ಇವರು ದೊಡ್ಡವರು ಸ್ಟೇ ಆಗ್ತಾ ಇದ್ದಂತಹ ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಸುತ್ತಮುತ್ತ ಇರೋರಿಂದ ಕಲೆಕ್ಟ್ ಮಾಡ್ತಾ ಇದ್ರು ಮತ್ತು ಅವ್ರನ್ನ ಟ್ರ್ಯಾಪಿಗೆ ಹೇಗೆ ಬೀಳಿಸಬೇಕು ಅಂತ ಕೂಡ ಒಂದು ಯುವತಿಯರನ್ನ ಇಟ್ಕೊಂಡು ಇವರು ಈ ರೀತಿ ಗ್ಯಾಂಗ್ ವೃತ್ತಿಯಾಗಿ ಮಾಡ್ಕೊಂಡಿತ್ತು. ಹನಿ ಟ್ರ್ಯಾಪ್ ಮಾಡೋದನ್ನೇ ವೃತ್ತಿಯಾಗಿ ಮಾಡ್ಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ರೀತಿ ಶಾಸಕರನ್ನ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾದ್ರು, ಎಷ್ಟು ದಿನದ ಹಿಂದಿನ ಸ್ಟೋರಿ ಇದು ಮತ್ತು ಶಾಸಕರ ಗಮನಕ್ಕೆ ಬಂದಾಗ ಏನ್ ಡಿಮ್ಯಾಂಡ್ ಅನ್ನ ಈ ಗುಂಪು ಇಟ್ಟಿತ್ತು ಮತ್ತೆ ಇವರು ಎಕ್ಸಿಕ್ಯೂಷನ್ ಅನ್ನ ಪ್ಲಾನ್ ಮಾಡ್ಕೊಳ್ತಾ ಇದ್ದೆಲ್ಲ ನೋಡ್ತಾ ಇದ್ರೆ ಇವರು ವೃತ್ತಿಯಾಗಿ ಹನಿ ಟ್ರ್ಯಾಪ್ ಅನ್ನೇ ಮಾಡ್ಕೊಳ್ತಾ ಇದ್ರ ಅನ್ನೋದು ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣ ಆಗ್ತದೆ. ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಳ್ತಾ ಇದ್ರ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.
ಖಂಡಿತವಾಗಿಯೂ ಮಮತಾ, ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ತಿಂಗಳ ಹಿಂದೆ ಈ ಘಟನೆ ನಡೆದಿರುವಂಥದ್ದು. ಯಾಕಂದರೆ ಹರೀಶ್ ಗೌಡ ಒಂದು ಮೈಸೂರಿನ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಒಂದು ರೂಮನ್ನು ಮಾಡಿಟ್ಕೊಂಡಿರ್ತಾರೆ. ರೂಮನ್ನು ಮಾಡ್ಕೊಂಡ ಬಳಿಕ ಅವರು ವೆಕೇಟನ್ನು ಮಾಡ್ತಾರೆ. ವೆಕೇಟನ್ನು ಮಾಡಿದ ಬಳಿಕ ಇದೇ ಗ್ಯಾಂಗ್ ಆ ರೂಮ್ಗೆ ಹೋಗುವಂಥದ್ದು ಮತ್ತು ಅಲ್ಲಿ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಮಾಡುವಂಥದ್ದು. ಜೊತೆಗೆ ಅವರ ಹಿಡನ್ ಕ್ಯಾಮ್ರಾಗಳು, ಅಂದರೆ ಆ ರೂಮನ್ನು ಮತ್ತೊಮ್ಮೆ ಬಳಸ್ತಾರೆ. ಹರೀಶ್ ಗೌಡ ಆ ರೂಮನ್ನು ಮತ್ತೊಮ್ಮೆ ಬಳಸ್ತಾರೆ ಅಂತೇಳಿ ಕನ್ಫರ್ಮ್ ಆದಾಗ, ಯಾಕೆಂದರೆ ಮಮತಾ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಕೆಲವೊಬ್ಬರು ಶಾಸಕರು ಅಥವಾ ಕೆಲವೊಬ್ಬರು ಸಚಿವರು ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋದರೆ ಅದೇ ರೂಮನ್ನು ಅವರು ಫಿಕ್ಸನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಯಾವಾಗ ಅವರು ವೆಕೆಟನ್ನು ಮಾಡ್ತಾರೆ, ಮತ್ತೊಮ್ಮೆ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಹೋಟೆಲ್ನ ಸಿಬ್ಬಂದಿಗಳಿಗೆ ಇರೋಲ್ಲ. ಯಾವಾಗ ಆ ರೂಮ್ನ ಬಳಸ್ತಾ ಇದ್ರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕಲೆಕ್ಟನ್ನು ಮಾಡ್ಕೊಳ್ಳುವಂಥದ್ದು. ಕಲೆಕ್ಟನ್ನು ಮಾಡ್ಕೊಂಡಾಗ ಹರೀಶ್ ಗೌಡ ಒಂದು ಪ್ರತಿಷ್ಠಿತ ಹೋಟೆಲ್ಗೆ ಹೋದ ಸಂದರ್ಭದಲ್ಲಿ ಆ ರೂಮನ್ನು ಬಳಸ್ತಾ ಇದ್ರು. ಆ ರೂಮನ್ನು ಬಳಸಾದ ಮೇಲೆ ಅದೇ ರೂಮನ್ನು ಈ ಗ್ಯಾಂಗ್ ಏನಿತ್ತು, ಈ ಗ್ಯಾಂಗ್ ಪಡ್ಕೊಳ್ಳುವಂಥದ್ದು. ಅಲ್ಲಿಗೆ ಒಂದು ಹಿಡನ್ ಕ್ಯಾಮ್ರಾವನ್ನು ಫಿಕ್ಸನ್ನು ಮಾಡ್ತಾರೆ. ಫಿಕ್ಸನ್ನು ಮಾಡಿದ ಬಳಿಕ ಮತ್ತೊಮ್ಮೆ ಅದೇ ರೂಮನ್ನು ಹರೀಶ್ ಗೌಡ ಅವರು ಪಡ್ಕೊಂಡ ಬಳಿಕ ಅಲ್ಲಿ ಒಂದಷ್ಟು ಏನು ಯುವತಿಯನ್ನು ಬಳಕೊಂಡು ಅವರನ್ನು ಟ್ರಾಪ್ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಜೊತೆಗೆ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಮಾಡುವಂಥದ್ದು. ವಿಡಿಯೋ ತುಣುಕುಗಳನ್ನು ಮಾಡಿಕೊಂಡು ಅವರನ್ನು ಏನು ಟ್ರಾಪನ್ನು ಮಾಡಿಕೊಂಡು ಆ ವಿಡಿಯೋ ತುಣುಕುಗಳನ್ನು ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿಗೆ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಅಂದರೆ ಹರೀಶ್ ಗೌಡಗೆ ಇದೆಲ್ಲ ಯಾವಾಗ ಗಮನಕ್ಕೆ ಬರುತ್ತೆ, ಗಮನಕ್ಕೆ ಬಂದಾಗ ಸ್ಥಳೀಯ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಮಾಹಿತಿಯನ್ನು ನೀಡಿದಾಗ ಅಂದರೆ ಇದೆಲ್ಲ ಘಟನಾವಳಿಗಳು ಮೈಸೂರಿನಲ್ಲಿ ನಡೆದಿರುವಂಥದ್ದು. ಮೈಸೂರಿನಲ್ಲಿ ನಡೆದ ಬಳಿಕ ಆ ಮಾಹಿತಿಯನ್ನು ಬೆಂಗಳೂರಿನಲ್ಲೂ ಕೂಡ ಮಾಡಿದ್ರಂಥದ್ದು. ಅಂದರೆ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಲ್ಲಿ ಏನು ಟ್ರಾಪನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಿಸಿಬಿಗೆ ಒಂದು ಮಾಹಿತಿಯನ್ನು ನೀಡಿ ಈಗ ಬಂಧನಕ್ಕೆ ವಾಪಸ್ ಬಂದೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ.